ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಡಾಲರು ದಿನದಿನಕ್ಕೂ ಮೇಲ್ಗಡೆ ಹೋಗ್ತಾನೆ ಇದೆ. ಮೊದಲ ಬಾರಿಗೆ ರುಪಿ $1 $90 ಜಾಸ್ತಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದು ಸಾರ್ವಕಾಲಿಕ ಕುಸಿತ ರುಪಿನಲ್ಲಿ ಆಗ್ತಾ ಇರೋಂಥದ್ದು. ಈ ಕಾರಣದಿಂದಾಗಿ ಇವತ್ತು IT ಸೆಕ್ಟರ್ ಪಾಸಿಟಿವ್ ಆಗಿತ್ತು. US ಅಲ್ಲೂ ಕೂಡ IT ಸೆಕ್ಟರ್ ಪಾಸಿಟಿವ್ ಆಗಿದ್ದು, ಇದರಿಂದ ನ್ಯಾಸ್ಡ್ಯಾಕ್ ಇದೆಲ್ಲ ಇಲ್ಲೂ ಕೂಡ ಪಾಸಿಟಿವ್ ಆಗಿತ್ತು. ನಿಮಗೆ ಗೊತ್ತಿದೆ IT ಸೆಕ್ಟರ್ ಹೊರತುಪಡಿಸಿ ಯಾವುದರಲ್ಲಿ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂದರೆ ಇದು ಆಟೋ ಸೆಕ್ಟರಿಗೆ ಬೆನಿಫಿಟ್ ಆಗುವಂಥ ಸಾಧ್ಯತೆ ಇದೆ. ಯಾವ ಆಟೋ ಸೆಕ್ಟರ್ಗೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತಾ? ಹಾಗಾಗೋದಿಲ್ಲ ನೋಡಿ. ಆಟೋ ಸೆಕ್ಟರಲ್ಲಿ ಕೆಲವರು ಏನು ಮಾಡಿದ್ದಾರೆ, ಇಂಪೋರ್ಟ್ಗಳನ್ನು ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಥವಾ ಡೊಮೆಸ್ಟಿಕ್ ಬಿಸ್ನೆಸ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂಥವರಿಗೆ ಇದರದ್ದು ಬೆಲೆ ಜಾಸ್ತಿ ಆಗ್ತಾ ಹೋಗ್ಬೋದು ಇನ್ಮೇಲಿಂದ. ಯಾಕೆಂತಂದರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಳೋದಾದರೆ ಮೊದಲು ಕಮ್ಮಿ ದುಡ್ಡು ಕೊಟ್ಟರೆ ಸಾಕಾಗ್ತಾ ಇತ್ತು, ಯಾಕಂದರೆ ಡಾಲರಲ್ಲಿ ಡೀಲ್ ಮಾಡಬೇಕಾಗಿರುತ್ತೆ. ಈಗ ಜಾಸ್ತಿ ರೂಪಾಯಿನ ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಅದೇ ಯಾವುದಾದ್ರೂ ಕಂಪ್ನಿಗಳು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಯೂರೋದಲ್ಲಿ ಡಾಲರ್ಗಳಲ್ಲಿ ಅರ್ನ್ ಮಾಡ್ತಾ ಇದ್ರು ಅಂದರೆ ಅವ್ರದ್ದು ರೆವೆನ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಇವಾಗ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದಾಗ ಅವರಿಗೆ ಜಾಸ್ತಿ ದುಡ್ಡು ಸಿಗ್ತಾ ಹೋಗುತ್ತೆ. ಹಾಗಾಗಿ ಯಾರ್ಯಾರು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳೋದು ಕಮ್ಮಿ ಇದೆ ಅವರ ರಾ ಮೆಟೀರಿಯಲ್ಸು, ಅವರಿಗೆಲ್ಲ ಇದು ಒಂದು ಪಾಸಿಟಿವ್ ನ್ಯೂಸು ಆಟೋ ಸೆಕ್ಟ್ರಲ್ಲಿ. ಹಾಗಾಗಿ ಮಿಕ್ಸ್ಡ್ ಒಪಿನಿಯನ್ ಬರುವಂಥ ಸಾಧ್ಯತೆ ಇರುತ್ತೆ. ನಿನ್ನೆ ಯಾವ್ಯಾವ ಬ್ಯಾಂಕ್ಗಳು ಯಾವ್ಯಾವುದು ದೊಡ್ಡದು ಕಾಂಟ್ರಿಬ್ಯೂಟ್ ಮಾಡಿತ್ತು ಫಾಲ್ ಆಗೋಕ್ಕೆ, ಇವತ್ತು ಅದರಲ್ಲೆಲ್ಲ ರಿಕವರಿ ಬಂತು ನೋಡಿ. HDFC ಬ್ಯಾಂಕು, ICICI ಬ್ಯಾಂಕು ಎಲ್ಲ ನಿನ್ನೆ ಫಾಲ್ ಆಗಿತ್ತು, ಇವತ್ತು ಅದು ಪಾಸಿಟಿವಿಟಿನ ಕೊಟ್ಟಿದೆ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಇವತ್ತು ನಿಫ್ಟಿ 50ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸುತ್ತೆ 2.22% ಕರೆಕ್ಷನ್ ಬಂದಿತ್ತು. ಹಾಗೆಯೇ ವಿಪ್ರೋ 1.8% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವತ್ತು PSUಗಳು ದೊಡ್ಡ ಮಟ್ಟಿಗೆ ಸೆಲ್ಲಿಂಗ್ ಆಗಿತ್ತು. ಕಾರಣ ನೋಡಿ, ನಿಮಗೆ ಆಲ್ರೆಡಿ ಗೊತ್ತಿದೆ, ಈಗ 20% ಇದೆ, ಅದನ್ನ 49% ತನಕ ಜಾಸ್ತಿ ಮಾಡ್ತಿದ್ವಿ, ಏನೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ 74% ಫಾರಿನ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಇದೆ. ಸೊ ಆದರೆ ಅದ್ರ ಬಗ್ಗೆ ಒಂದು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆನ ಕೇಳಿದ್ರು, ಅದಕ್ಕೆ ಇವಾಗ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರಿಂದ. ಏನು ಹೇಳಿದ್ದಾರೆ, ಈಗ ಆಟೋಮೆಟಿಕ್ ರೋಡ್ ಮೂಲಕ 49% ತನಕ ಜಾಸ್ತಿ ಆಗ್ತಾ ಹೋಗ್ಬೋದು ಅನ್ನೋ ಜೊತೆಗೆ ಡೇಟಾನು ಕೂಡ ರಿವೀಲ್ ಮಾಡಿದ್ದಾರೆ. ಹೈಯೆಸ್ಟ್ ಫಾರಿನ್ ಎಕ್ಸ್ಪೋಜರ್ ಇರುವಂಥದ್ದು, ಇವಾಗ ಫಾರಿನ್ ಹೋಲ್ಡಿಂಗ್ ಇರುವಂಥದ್ದು SBIನಲ್ಲಿದೆ, ಅದಾದಮೇಲೆ ಕೆನರಾ ಬ್ಯಾಂಕಲ್ಲಿದೆ ಅಂತ. SBIನಲ್ಲಿ ಅರೌಂಡ್ 11% ಫಾರಿನ್ ಹೋಲ್ಡಿಂಗ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ 5%ಗಿಂತ ಜಾಸ್ತಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಪನಿ ಆಗಲಿ ಪರ್ಸನ್ ಆಗಲಿ ಅಕ್ವಿಸಿಷನ್ನ ಮಾಡ್ಕೊತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಯರ್ ಅಪ್ರೂವಲ್ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಈ ಸುದ್ದಿಗೆ ಇದು ಗೊತ್ತಿದ್ದಂಥ ನ್ಯೂಸ್ಗಳೇ, ಆದರೆ ತುಂಬ ಒಂದು ರ್ಯಾಲಿ ಆಗಿತ್ತಲ್ವ. 14% ಸೆಪ್ಟೆಂಬರ್ ರ್ಯಾಲಿ ಆಯಿತು, ಮತ್ತು 9% ರ್ಯಾಲಿ ಆಯಿತು ಅಕ್ಟೋಬರಲ್ಲಿ. ಲಾಸ್ಟ್ ಇಯರ್ ನವಂಬರಲ್ಲಿ 4% ರ್ಯಾಲಿ ಇತ್ತು. ಯಾವಾಗ FDI ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಾರೆ, 20%ಇಂದ 49% ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಅವತ್ತಿಂದನೂ ಕೂಡ ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು PSU ಬ್ಯಾಂಕ್ಗಳು. ಇವತ್ತು ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಜಿಂಕು ಇವತ್ತಿನ ಟಾಪ್ ಗೇನರ್ ಆಗಿದೆ ಅಂತ ಅನ್ಸುತ್ತೆ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡೋದಾದ್ರೆ. ಸೊ PSU ಬ್ಯಾಂಕ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ, ಇದೆಲ್ಲ ದೊಡ್ಡ ಒಂದು ಫಾಲ್ ಬಂದಿದೆ. ಆಲ್ಮೋಸ್ಟ್ PSU ಬ್ಯಾಂಕ್ಗಳು ಯಾವುದಿದೆಯೋ ಅದೆಲ್ಲ ಫಾಲ್ ಇತ್ತು. ಪ್ರೈವೇಟ್ ಬ್ಯಾಂಕ್ಗಳು ಇವತ್ತು ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸ್ ಏನಾಗಿದೆ, ಇವತ್ತು ಇಂಡಿಯಾ ವಿಕ್ಸು ಕೆಳಗಡೆ ಇದೆ. ಯಾಕೆ ಇಂಡಿಯಾ ವಿಕ್ಸನ್ನು ಪದೇ ನೋಡ್ತಾ ಇದ್ದೀವಿ ಅಂದರೆ ನೋಡಿ, ಇವತ್ತು ಸುಮಾರು ಜನ ಟ್ರ್ಯಾಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಏನಾಗಿರುತ್ತೆ, ಮಾರ್ಕೆಟ್ನಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಎಲ್ಲಿಗೆ ಓಪನ್ ಆಯಿತು, 26,000 ಝೋನ್ ಅಂತ ಮಾತಾಡ್ತಾ ಇದ್ವಿ. 26,000ದಲ್ಲೇ ದೊಡ್ಡದಾಗಿ ಫಸ್ಟ್ 15 ಮಿನಿಟ್ಸು 1 ಅವರಲ್ಲೇ ಇಷ್ಟು ದೊಡ್ಡ ಫಾಲ್, ಎಸ್ಪೆಷಲಿ 15 ಮಿನಿಟ್ಸಲ್ಲೇ ನಿಮಗೆ ದೊಡ್ಡ ಫಾಲ್ ಬಂದಿದೆ. ಈ ಥರ ಆದಾಗ ಟಿಪಿಕಲ್ ಮೆಂಟಾಲಿಟಿ ಏನು ಹೇಳುತ್ತೆ ನಮಗೆ, ಓಕೆ 26,000 ಒಂದು ಒಳ್ಳೆ ಸಪೋರ್ಟ್ ಅಂತ ಮಾತಾಡ್ಕೊತಾ ಇದ್ವಿ, ಈಗ 26,000ಕ್ಕಿಂತ ಕೆಳಗಡೆ ಇಲ್ಲಿ ಓಪನ್ ಆಗ್ಬಿಟ್ಟು ಕ್ಲೀನಾಗಿ ಕೆಳಗಡೆ ಬಿದ್ದಿದೆ, ಇದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಒಳ್ಳೆ ನೆಗೆಟಿವ್ ಟ್ರೇಡ್ನ ಇವತ್ತು ಸಿಗ್ಬೋದು ಅಂತ ಅಂದ್ಕೊಂಡಿರ್ಬೋದು. ತಪ್ಪು ಅಂತ ಹೇಳ್ತಾ ಇದ್ದೀನಿ, ತಪ್ಪಿಲ್ಲ. ಆದರೆ ಏನಾಯಿತು, ಮಾರ್ಕೆಟ್ ಇವತ್ತು ಒಂದು ಪಾಸ್ ಆಗಿ ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಇದನ್ನ ನಾವು ಪ್ರಿಡಿಕ್ಟ್ ಮಾಡಿದ್ವಿ, ಗ್ರೂಪಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ. ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ವಿಕ್ಸಲ್ಲಿ ಚೇಂಜಸ್ ಆಗಿಲ್ಲ, ವಿಕ್ಸು ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ ಅಂತ. ಜೊತೆಗೆ OI ಪ್ರೊಫೈಲು ಕೂಡ ಅದೇ ರೀತಿ ಕಾಣಿಸ್ತಾ ಇತ್ತು. ಅಫ್ಕೋರ್ಸ್ ಎಕ್ಸ್ಪೈರಿ ನಿನ್ನೆ ಮುಗಿದೋಗಿದೆ, ಬಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ನಿಮಗೆ ನಿಫ್ಟಿ ಎಕ್ಸ್ಪೈರಿನಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ನಿನ್ನೆ ಕೂಡ ನಾವು ಆಪ್ಷನ್ ಚಾನಲ್ ಏನು ಮಾತಾಡ್ಕೊಂಡಿದ್ವಿ, ತುಂಬ ಬೇರಿಷ್ ಅನ್ನೋ ಥರ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ, ಪುಟ್ OIಗಳು ಕೂಡ ಸ್ಟ್ರಾಂಗ್ ಆಗಿ ಇದೆ ಅಂತಲೇ ಮಾತಾಡ್ಕೊಂಡಿದ್ವಿ ಅಲ್ವಾ. ಹಾಗಾಗಿ ಇಲ್ಲಿ ಒಂದು ಪಾಸ್ ಆಗ್ತಾ ಇತ್ತು ನೋಡಿ. ಈ ಥರ ಫಾಲ್ ಬಂದಾಗ, ದೊಡ್ಡ ಫಾಲ್ ಬಂದಾಗ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಇಂಡಿಯಾ ವಿಕ್ಸನ್ನು ನೋಡಬೇಕು. ಇಂಡಿಯಾ ವಿಕ್ಸಲ್ಲಿ ಏನಾದರೂ ದೊಡ್ಡದಾಗಿ ರೈಸ್ ಆಗಿದೆಯಾ ಅಂತ. ಇವತ್ತು ನೋಡೋದಾದರೆ ಇಂಡಿಯಾ ವಿಕ್ಸಲ್ಲಿ ಏನೂ ಚೇಂಜ್ ಆಗಿಲ್ಲ. ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ ಫ್ಲಾಟ್ ನೆಗೆಟಿವ್ ಹೋಗ್ತಾ ಇತ್ತು. ಸೊ ಆ ಥರ ಒಂದು ಸರ್ಪ್ರೈಸಿಂಗ್ ಇದೆ ನಿಮಗೆ. ಇಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಂತಂದಾಗ ನಾವು ಖಂಡಿತವಾಗಿ ಮಾರ್ಕೆಟ್ ನೆಗೆಟಿವ್ ಹೋಗುತ್ತೆ ಅಂತ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಮಾರ್ಕೆಟಲ್ಲಿ ಅಷ್ಟು ದೊಡ್ಡ ಫಾಲ್ ಬರ್ತಿದೆ ಅಂದರೆ ಹೌದಾ, ವಾಲಟಿಲಿಟಿ ಏನು ಕ್ರಿಯೇಟ್ ಆಗಿದೆ, ಏನಾದ್ರು ಫಿಯರ್ ಇಂಡೆಕ್ಸಲ್ಲಿ ಚೇಂಜ್ ಆಗಿದೆಯಾ ಅಂತ ನಾವು ನೋಡ್ಕೋಬೇಕಾಗಿತ್ತು. ಫಿಯರ್ ಇಂಡೆಕ್ಸಲ್ಲೂ ಕೂಡ ಏನಾದ್ರು ಒಂದು 3% 4% ಅಮೌಂಟ್ ಬಂದಿತ್ತು ಅಂದಿದ್ದರೆ ಆಗ ಓಕೆ, ಮಾರ್ಕೆಟ್ ಇನ್ನೂ
ಕ್ಲೀನಾಗಿ ಕೆಳಗಡೆ ಹೋಗುವಂಥ ಸಿಚುವೇಶನ್ ಇದೆ ಅಂತ ನಾವು ಅನ್ಕೋಬೋದಾಗಿತ್ತು. ಆ ಥರ ಆಗಿಲ್ಲ ಅಂತಂದರೆ ನಮಗೆ ಆ ಅವಕಾಶ ಇರೋದಿಲ್ಲ. ಹಾಗಾಗಿ ಅಲ್ಲೇ ನಾವು ಒಂದು ಸಿಗ್ನಲ್ ನಮಗೆ ಇವತ್ತು ಒಂದು ಕ್ರಾಸ್ ರೇಂಜಲ್ಲೇ ಉಳ್ಕೋಬೋದು. 26,000ದಿಂದ 25,900 ಉಳಿಬೋದು. FI ಬಂದಮೇಲೆ ಏನು ಮಾಡ್ತಾರೆ ನೋಡೋಣ ಅಂತ ಮಾತಾಡಿದ್ವಿ. ಬಟ್ FI ಬಂದಮೇಲೆ ಕೂಡ ಲಾಸ್ಟಿಗೆ ಒಂದು ಸಣ್ಣ ಪುಷ್ ಬಂತು ಬಿಟ್ಟರೆ ಸೊ ಮೋರ್ ಓವರ್ ಅದೇ ರೇಂಜ್ ಬೌಂಡ್ ಆಗಿ ಉಳಿದಿತ್ತು. ಸೊ ನಾಳೆಗೂ ಕೂಡ ಇದು ಇದೇ ರೀತಿ ಇದೆ. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದರೆ ನಿಮಗೆ ಎಕನಾಮಿಕ್ ಆಕ್ಟಿವಿಟಿ ಅಂತ ನಾವು ನೋಡ್ತಾ ಬರೋದಾದರೆ ಮೇನ್ ಇವೆಂಟ್ ಏನಿದೆ RBI ಪಾಲಿಸಿ ಮೀಟ್ ಇದೆ. ಯಾವತ್ತು ಬರುತ್ತೆ ಅದು ಶುಕ್ರವಾರ ಬರ್ತಾ ಹೋಗುತ್ತೆ. 10 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಗವರ್ನರ್ ಅವರು. 5.5% ಇದೆ. ಈ ಸಲ ಕಮ್ಮಿ ಮಾಡ್ತಾರಾ ಅಂತಂದರೆ ತುಂಬ ಇದ್ರ ಸಿಚುವೇಷನಲ್ಲಿದೆ, ಏನು ಡೌಟ್ಫುಲ್ ಸಿಚುವೇಷನಲ್ಲಿದೆ. ಕಾರಣ ಏನು ಅಂತಂದರೆ ನೋಡಿ, ಇದಕ್ಕೆ ಆಲ್ರೆಡಿ ಎಕನಾಮಿಕ್ ಅಡ್ವೈಸರಿ ಈ ಕಡೆಯಿಂದ ಎಲ್ಲ ಇವಾಗ ಅಭಿಪ್ರಾಯನ ಕೇಳ್ತಾ ಇದ್ದಾರೆ. ಏನು ಹೇಳ್ತೀರಾ, ಇವಾಗ ರುಪಿ ಒಂದು ಸಾರ್ವಕಾಲಿಕ ಒಂದು ಲೋಗೆ ಹೋಗಿದೆ, 90 ರೂಪಾಯಿಗೆ ಹೋಗಿದೆ ಅಂತಂದರೆ ನಾನು ಇದನ್ನು ನಿದ್ದೆ ತಲೆ ಕೆಡಿಸ್ಕೊಡುವಂಥ ಸಿಚುವೇಷನ್ ಅಲ್ಲ ಇದು. ಇವಾಗಲೆಲ್ಲ ಅವಾಗ ಆಗಲೇಬೇಕಿತ್ತು. ಮುಂದಿನ ವರ್ಷದೊಟ್ಟಿಗೆ ಎಲ್ಲ ವಾಪಸ್ ಸರಿ ಹೋಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅನಂತ ನಾಗೇಶ್ವರನ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಥರ ಸಿಚುವೇಷನಲ್ಲಿ ಹೌದಾ, ಹಾಗಾದರೆ RBI ಇದಕ್ಕೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ವಾ, ಇದ್ರಿಗೆ ರೆಪೋ ರೇಟ್ನ ಈ ಥರ ಇದ್ರೂ ಕೂಡ ರುಪಿ ಕೆಳಗಡೆ ಬೀಳ್ತಿದ್ರು ಕೂಡ ಕಮ್ಮಿ ಮಾಡ್ತಾರಾ ಅನ್ನೋದು ಇವಾಗ ಇಂಟ್ರೆಸ್ಟಿಂಗ್ ಆಗಿದೆ. ಅಕಸ್ಮಾತ್ ಕಮ್ಮಿ ಮಾಡಿದ್ರು ಅಂತಂದರೆ ಅದು ಮಾರ್ಕೆಟಿಗೆ ಒಂದು ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಓಕೆ, ಮಾರ್ಕೆಟು ಕಾಶಿಯಸ್ ಆಗಿದೆ, ಇನ್ನೂ ಕೂಡ ನೋಡಿ ಟ್ರೇಡ್ ಡೀಲ್ಗಳಾಗಿಲ್ಲ. FDI ಇವರು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ FIಗಳೇನಂತೀವಿ ಅವರು ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇಲ್ಲ. ಅರ್ನಿಂಗ್ ಪರ್ ಶೇರು ಕೂಡ ತುಂಬ ಒಂದು ಡಬಲ್ ಡಿಜಿಟ್ ಗ್ರೋತ್ ಅಂತ ಏನು ಬಂದಿಲ್ಲ ಅರ್ನಿಂಗ್ ಪರ್ ಶೇರು ಕಂಪ್ನಿಗಳದ್ದು. ಹಾಗಾಗಿ ಕಾಶಿಯಸ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅದಕ್ಕೆ ಒಂದು ನೆಗೆಟಿವ್ ಕಡೆಗೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಬಟ್ ಇನ್ ಕೇಸ್ ಏನಾದರೂ ಒಂದು 25 ಬೇಸಿಸ್ ಪಾಯಿಂಟ್ಸು ಅಥವಾ ಕಾಮೆಂಟ್ರಿ ತುಂಬ ಚೆನ್ನಾಗಿ ಕೊಟ್ಟರು ಅಂತಂದರೆ ಮಾರ್ಕೆಟು ಪಾಸಿಟಿವ್ ಆಗಿ ತಿರ್ಗಾ 26,000 ಮೇಲ್ಗಡೆ ಕೂಡ ರ್ಯಾಲಿ ಆಗ್ತಾ ಹೋಗ್ಬೋದು. ಸೊ ಅಲ್ಲಿ ತನಕ ಶುಕ್ರವಾರ ತನಕ ನಾನು ಒಂದು ಮಾರ್ಕೆಟು ಡಿಸಿಷನ್ನ ಕೊಡೋದಿಲ್ಲ ಅಂತಲೇ ಅನ್ಕೊತಾ ಇದ್ದೀನಿ. ಅಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೂ ಕೂಡ ನಿಮಗೆ OI ನೋಡೋದಾದರೂ ಕೂಡ 85,000ದಲ್ಲಿ ಸಪೋರ್ಟ್ ಇದೆ, ಮೇಲ್ಗಡೆ 85,500ರಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಈ ಝೋನ್ ಒಳಗಡೆ ಒಂದು ಟ್ರಿಕಿಯಾಗಿ ಒಂದು ಇವಾಗ ಆಪ್ಷನ್ಸ್ ಎಲ್ಲರ್ಸು ಝೋನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಎಕ್ಸ್ಪೈರಿ ಕೂಡ ಒಂದು ರೇಂಜ್ ಬೌಂಡೇ ಆಗಿರ್ಬೋದು ಅಂತ. ಅಫ್ಕೋರ್ಸ್ ಈ ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದರೆ ಲಾಸ್ಟ್ ಬುಧವಾರ ಒಂದು ಒಳ್ಳೆ ರ್ಯಾಲಿ ಆಗಿತ್ತು. ಅದೇನು ರ್ಯಾಲಿ ಆಗಿತ್ತು ಅಷ್ಟು ರ್ಯಾಲಿನೂ ಇವಾಗ ಆಲ್ಮೋಸ್ಟ್ ಡಿಕ್ಲೈನ್ ಆಗೋಗಿದೆ. ನೋಡಿ, ಈ ಥರ ಶಾರ್ಪ್ ಮೂಮೆಂಟ್ಸ್ಗಳು ಆಗೋಗಿದೆ. 84,500ರಿಂದ ಆಲ್ಮೋಸ್ಟ್ 86,000 ಅಂದರೆ 1,500 ಪಾಯಿಂಟ್ಗಳ ಮೇಲ್ಗಡೆ ಹೋಗಿ 1,500 ಪಾಯಿಂಟ್ ಕೆಳಗಡೆ ಬಂದಿದೆ. ಇದೆಲ್ಲ ಒಂದೇ ಎಕ್ಸ್ಪೈರಿದ ಅಲ್ಲ. ಈ ಎಕ್ಸ್ಪೈರಿ ಶುರುವಾಗಿರೋದು ಇಲ್ಲಿಂದ ಈ ದಿನದಿಂದ ಶುರುವಾಗಿರುವಂಥದ್ದು. ಬಟ್ ನಿಮಗೆ ವಿತಿನ್ 1 ವೀಕ್ ಟೈಮಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ ಹೋದ ಬುಧವಾರದಿಂದ ಈ ಬುಧವಾರಕ್ಕೆ ಸೊ ಇಷ್ಟೊಂದು ಮೂಮೆಂಟ್ಗಳು ಆಗೋಗಿದೆ. ಹಾಗಾಗಿ ಒಂದು ರೇಂಜ್ ಬೌಂಡನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆನ್ಸೆಕ್ಸಲ್ಲಿ ನಾಳೆ ಕೂಡ. ನೋಡೋಣ, ಅನ್ಲೆಸ್ ಇವಾಗ US ಮಾರ್ಕೆಟಿಂದ ಏನಾದರೂ ಒಂದು ನೆಗೆಟಿವ್ ನ್ಯೂಸೋ ಪಾಸಿಟಿವ್ ನ್ಯೂಸೋ ಏನು ಬರುತ್ತೋ ಅದಕ್ಕೆ ರಿಯಾಕ್ಟ್ ಆಗ್ಬೋದು. ಸದ್ಯಕ್ಕೆ ಆಪ್ಷನ್ ಚೇಂಜ್ ನೋಡೋದಾದರೆ 84,500ರಲ್ಲಿ 85,000ದಲ್ಲಿ ಎಲ್ಲ ಕಡೆ ಸ್ಟ್ರಾಂಗ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ರೆಸಿಸ್ಟೆನ್ಸ್ ಮೇನ್ ಆಗಿರೋದು 85,500ರಲ್ಲಿ. ಸೊ ನಾಳೆ ಒಂದು ರೇಂಜ್ ಬೌಂಡಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಸೆನ್ಸೆಕ್ಸಲ್ಲಿ. ಡೈಲಿ ಕ್ಯಾಂಡಲಲ್ಲಿ ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ಅದೇ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಸೊ ಡೈಲಿ ಕ್ಯಾಂಡಲಲ್ಲಿ ಓಕೆ ಫ್ರೀಸ್ ಆಗೋಗಿದೆ ಸೆನ್ಸೆಕ್ಸ್ ಚಾರ್ಟು. ಬಟ್ ನೀವು ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಆ ಝೋನಲ್ಲಿ ಒಂದು ಸಪೋರ್ಟ್ ಇದೆ. ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ, ಈ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದೇ ಸಪೋರ್ಟಲ್ಲಿ ಇವತ್ತು ಮಾರ್ಕೆಟು ಒಂದು ಬ್ಯಾಲೆನ್ಸ್ನ ಹುಡ್ಕೊಂಡಿದೆ ಅಂತ ಹೇಳ್ತಾ ಹೋಗ್ಬೋದು. 84,800 ಆಸ್ಪಾಸ್ ಝೋನಲ್ಲಿ ಇಲ್ಲಿ ಒಂದು ಸಪೋರ್ಟ್ನ ತೊಗೊಂಡಿದೆ, ಒಂದು ಡೋಜಿನ ಮಾಡಿದೆ. ಅರ್ಥ ಏನು, ಕನ್ಫ್ಯೂಷನ್ ಇದೆ. ನೆಗೆಟಿವಿಟಿ 2 ದಿನದಿಂದ ಬಂದಿತ್ತು, ಇವತ್ತು ಕ್ಲೀನಾಗಿ ನೆಗೆಟಿವಿಟಿ ಕಂಟಿನ್ಯೂ ಇರೋದಾಗಿದ್ದರೆ ಇವತ್ತು ಈ ಥರ ಒಂದು ಕ್ಯಾಂಡಲ್ ಬಂದು ಕ್ಲೋಸಿಂಗ್ ಆಗಬೇಕಾಗಿತ್ತು. ಆದರೆ ಇಲ್ಲಿಂದ ಒಂದು ಶಾರ್ಪ್ ಆಗಿ ಅಪ್ ಮೂವ್ಮೆಂಟ್ ಬಂದಿರುವಂಥದ್ದು. ಸೊ ಮಾರ್ಕೆಟಲ್ಲಿ ಇನ್ನೂ ಈ ರೇಂಜಲ್ಲಿ ಸಪೋರ್ಟ್ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಹಾಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಅದೇ ರೀತಿಯಾಗಿ ಬೇರೆ ಇಂಡೆಕ್ಸ್ಗಳಂತೂ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಇವತ್ತು ತಿರ್ಗಾ ಒಂದೇ ಝೋನಲ್ಲಿ ಒಂದು ಏನು ಬಂದಿತ್ತು 60,000 ಝೋನ್ನ ಬಿಟ್ಟು ಕೆಳಗಡೆ ಬಂದಿತ್ತು, ಅಲ್ಲಿ ಇವತ್ತೊಂದು ಅಟೆಂಪ್ಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಪಾಸಿಟಿವಿಟಿಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿದೆ. ಬಟ್ ಬ್ಯಾಂಕ್ ನಿಫ್ಟಿಗೆ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಎಲ್ಲ ಪಾಸಿಟಿವ್ ಆಗಿತ್ತು, PSUಗಳೆಲ್ಲ ನೆಗೆಟಿವ್ ಇತ್ತು. ಸೊ ಹಾಗಾಗಿ ಅದರಲ್ಲೂ ಕೂಡ ಒಂಥರ ಡೋಜಿ ಕ್ಯಾಂಡಲ್ ಥರನೇ ಬಂದಂಗೆ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಸದ್ಯಕ್ಕೆ ಇರೋದ್ರಲ್ಲಿ ಎಲ್ಲ ಇಂಡೆಕ್ಸ್ಗಿಂತ ಸ್ಟ್ರಾಂಗ್ ಇಂಡೆಕ್ಸು. ನೋಡೋಣಂತೆ ಏನು ಮಾಡ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಸೆನ್ಸೆಕ್ಸನ್ನು ಮಾತಾಡಿದ್ವಿ. ಕ್ರೂಡ್ ಆಯಿಲಲ್ಲಿ ಈಗ ಮತ್ತೆ ಅಪ್ ಮೂಮೆಂಟ್ ಬರೋ ಥರ ಕಾಣಿಸ್ತಾ ಇದೆ. ಈ ಝೋನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳೋ ಥರ ಮೂಮೆಂಟು ಕಾಣಿಸ್ತಾ ಇದೆ. ಹೌದು, ಆ ಥರ ಆಗುತ್ತಾ? ಆ ಥರ ಆದರೆ 5,600ಗೆ ಬರ್ತಾ ಹೋಗೋದು. ಬಟ್ 5,600 ಮೇಲ್ಗಡೆ ಕ್ಲೋಸಿಂಗ್ ಬರೋ ತನಕ ಕ್ರೂಡಲ್ಲಿ ನೆಗೆಟಿವ್ ಆಗೋದು ಬೇಕಾಗಿಲ್ಲ. ಅಫ್ಕೋರ್ಸ್ ಕ್ರೂಡ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಅದು ಮಾರ್ಕೆಟಿಂಗ್ ನೆಗೆಟಿವ್ನೇ. ಆದರೆ 5,600 ತನಕ ಏನೋ ಆತಂಕ ಇಲ್ಲ. 5,600ಕ್ಕಿಂತ ಮೇಲ್ಗಡೆ ಹೋಯಿತು ಅಂದರೆ ಆಗ ಮಾತಾಡ್ತಾ ಬರೋಣಂತೆ. ಜೊತೆಗೆ ಕ್ರೂಡ್ ಅಂದಾಗ ನೆನಪಾಯಿತು, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡಲ್ಲಿ ಒಂದು ಡಿಮರ್ಜರ್ ಆಗ್ತಾ ಇದೆ. ಕ್ವಾಲಿಟಿ ವಾಲ್ಸ್ ಬಿಸ್ನೆಸ್, ಐಸ್ ಕ್ರೀಮ್ ಬಿಸ್ನೆಸ್ ಸಪರೇಟ್ ಹೋಗ್ತಾ ಇದೆ, ನಿಮ್ಗೆ ಗೊತ್ತಿದೆ. ಅದಕ್ಕೆ ರೆಕಾರ್ಡ್ ಡೇಟ್ನ 5 ಡಿಸೆಂಬರ್ ಅಂತ ಸೆಟ್ ಮಾಡಿದ್ದಾರೆ. ಸೊ ಯಾರ್ಯಾರು HULನ ಓನರ್ಸ್ ಆಗಿರ್ತಿರೋ, ಶೇರ್ ಹೋಲ್ಡರ್ಸ್ ಆಗಿರ್ತಿರೋ 5 ಡಿಸೆಂಬರ್ ಒಳಗಡೆ ಅವರಿಗೆ ಒಂದು ಕ್ವಾಂಟಿಟಿ ನಿಮಗೆ ಕ್ವಾಲಿಟಿ ವಾಲ್ಸ್ ಶೇರ್ಸ್ ಸಿಗ್ತಾ ಹೋಗುತ್ತೆ. ಇದು ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ, ನ್ಯೂಸ್ ಬಂದಿತ್ತು, ನ್ಯೂಸ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು 440 ನೋಡಿ, 2 ದಿನದಿಂದ ಹೇಳ್ತಾ ಇದ್ದೀವಿ 440 ಮೇಲೆ ಕ್ಲೋಸಿಂಗ್ ಆಗುತ್ತಾ ನೋಡೋಣ ಅಂತ. 2 ದಿನದೂ ಡೋಜಿ ಮಾಡ್ತಾ ಇದೆ. ಇವತ್ತು ಕೂಡ ತಿರ್ಗಿ ಅಟೆಂಪ್ಟ್ ಮಾಡಿದೆ. ಬಟ್ ಕ್ರೂಡ್ ಹೋದರೆ ಇದು ಒಂದು ರಿವರ್ಸಿಬರ್ಲಿ ಪ್ರಪೋರ್ಷನಲ್ ಆಗಿರಬೇಕು. ನೋಡೋಣ ಇವತ್ತು ನ್ಯಾಚುರಲ್ ಗ್ಯಾಸಲ್ಲಿ ಬರುತ್ತೆ ಅಂತ. ಖಂಡಿತವಾಗ್ಲೂ ಒಂದು ಡೈವರ್ಜೆನ್ಸ್ ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಕರೆಕ್ಷನ್ ಆಗಬೇಕಾಗಿದೆ. ಬಟ್ ಇನ್ನೂ ಶುರು ಆಗಿಲ್ಲ, ಟ್ರಿಗರ್ ಆಗಿಲ್ಲ. ವೆಯ್ಟ್ ಮಾಡೋಣಂತೆ, ನೋಡೋಣ. ಇನ್ನೂ ಡಿಸೆಂಬರ್ ಎಕ್ಸ್ಪೈರಿ ಟೈಮ್ ಇದೆ. ಅದೇ ರೀತಿಯಾಗಿ ಗೋಲ್ಡು ಇವತ್ತು ಸಿಲ್ವರ್ ಏನೋ ಆಲ್ ಟೈಮ್ ಹೈನ ಮಾಡಿಬಿಟ್ಟಿದೆ. ಗೋಲ್ಡ್ ಈಗ ನೆಕ್ಸ್ಟ್ ಆಲ್ ಟೈಮ್ ಹೈ ಹೋಗುತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ನೋಡಿ, ರುಪಿ ಬೇರೆ ಮೊದಲೇ ವೀಕ್ ಆಗಿದೆ, ಅದ್ರ ಜೊತೆಗೆ ಸಿಲ್ವರ್
ಡಾಲರ್ ವ್ಯಾಲ್ಯೂನಲ್ಲೂ ಕೂಡ ಇವತ್ತು ಒಂದು ಆಲ್ ಟೈಮ್ ಹೈನ ಮಾಡಿದೆ ಇವತ್ತು ಸಿಲ್ವರು. ಸೊ ಇದೆಲ್ಲ ಸೇರಿಕೊಂಡು ಇವತ್ತು ಸಿಲ್ವರು ತುಂಬ ಒಂದು ಮೇಲ್ಗಡೆ ಹೋಗಿತ್ತು ಇವತ್ತು. ನೋಡೋಣ ಇದನ್ನು ಹಿಂಗೆ ಸಸ್ಟೈನ್ ಮಾಡ್ಕೊಳಕ್ಕಾಗುತ್ತಾ, ಈ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಮಾಡಿದ್ದು ಇನ್ನೂ ಬ್ರೇಕ್ಔಟ್ ಮೇಲ್ಗಡೆ ಹೋಗೋಕ್ಕೆ ಜಾಗ ಇದೆ. ನೋಡೋಣ ಆ ಥರ ಆಗುತ್ತಾ, 60ಕ್ಕೆ ಮುಟ್ಟುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಬರೋಣಂತೆ. USD INR ಆಲ್ರೆಡಿ ಹೇಳಾಗಿದೆ 90 ರೂಪಾಯಿಗೆ ಬಂದು ಕೂತ್ಬಿಟ್ಟಿದೆ. ಇವಾಗ $1 90 ರೂಪಾಯಿ 13 ಪೈಸೆನ ಕೊಡಬೇಕು. ಕಾಪರಲ್ಲಿ ಬ್ರೇಕ್ಔಟು ತಿರ್ಗಾ ಕನ್ಫರ್ಮೇಷನ್ ಆಯಿತು. 2 ದಿನದಲ್ಲಿ ಸ್ಟ್ರಗಲ್ ಆಗಿ ಬಿದ್ದು ಎಲ್ಲ ಆಗಿ ಈಗ ಕ್ಲೀನಾಗಿ ಒಂದು ಬ್ರೇಕ್ಔಟ್ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಸೊ ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಯಾರಾದರೂ ಕಾಪರಲ್ಲಿ ಇದ್ದೀರಾ ಅಂತಂದರೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಕಾಪರು ಈಸ್ ಲುಕಿಂಗ್ ಬುಲಿಶ್ ಅಂತ ಅನಿಸ್ತಾ ಇದೆ. ನ್ಯಾಸ್ಡ್ಯಾಕ್ ಚಾರ್ಟ್ಸು ನಿನ್ನೆ ಕೂಡ ಪಾಸಿಟಿವ್ ಆಗಿತ್ತು. ಸತತವಾಗಿ 1 2 3 4 5 6 7 ದಿನದಿಂದ ಪಾಸಿಟಿವ್ ಆಗಿ ಬರ್ತಾ ಇದೆ. ಈಗ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಹತ್ತತ್ರಕ್ಕೆ ಬರ್ತಾ ಇದೆ. ಸೊ ಈ ರೆಸಿಸ್ಟೆನ್ಸ್ ಝೋನಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ನಿನ್ನೆ ಅಟೆಂಡ್ ಮಾಡಿದೆ. ಇವತ್ತಿನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಹೋಗುತ್ತಾ ಅಥವಾ ಇದನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನು ನೋಡೋಣಂತೆ. ಸೊ ಇನ್ನೂ ಕೂಡ ಟ್ರೇಡ್ ಡೀಲ್ ಆಗಿ ಮತ್ತೊಂದಾಗಲಿ ಅದ್ರ ಬಗ್ಗೆ ಏನು ಕೂಡ ಸುದ್ದಿ ಬಂದಿಲ್ಲ. ಅದು ಬರೋ ತನಕ ಏನು ಕೂಡ ಚೇಂಜ್ ಕೂಡ ಆಗೋದಿಲ್ಲ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟಲ್ಲಿ ಅಂತ ನೋಡ್ತಾ ಬರೋದಾದರೆ. ಸೊ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ ಆಲ್ರೆಡಿ RBI ಮಾಹಿತಿ ನಿಮಗೆ ಹೇಳಿದೆ. ಇದು ರೆಪೋ ರೇಟ್ ಇದೆ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ಗಳು ಇತ್ತೀಚಿನ ದಿನಗಳಲ್ಲಿ ಈ ಪೊಲ್ಯೂಷನ್ ಈ ಕಾರಣದಿಂದಾಗಿ ಅಂತ ಹೆಲ್ತ್ ಇನ್ಶೂರೆನ್ಸು ಕ್ಲೇಮ್ ಮಾಡ್ತಿರೋರು ಜಾಸ್ತಿ ಇದೆ. ಅದಕ್ಕೆ ಕರೆಕ್ಟಾಗಿರೋ ಕವರೇಜ್ ಇಲ್ಲ ಅಂತ ನೋಡಿ. ಎಲ್ಲ ಸಿಟಿಗಳಲ್ಲಿ ಇವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಆ ನ್ಯೂಸ್ ಕೂಡ ಬಂದಿತ್ತು. ಜೊತೆಗೆ ಇಂಡಿಗೋ ಏರ್ಲೈನ್ಸಲ್ಲಿ ತುಂಬ ಒಂದು ಫ್ಲೈಟ್ ಡಿಲೇ ಆಗ್ತಾ ಇದೆ, ಕ್ಯಾನ್ಸಲೇಷನ್ ಆಗ್ತಾ ಇದೆ. ಜೊತೆಗೆ ಅವ್ರದ್ದು ಸಪೋರ್ಟ್ ಕ್ರೂನೇ ಇಲ್ಲ, ಅವ್ರದಲ್ಲೂ ಕೂಡ ಶಾರ್ಟೇಜ್ ಇದೆ, ಟೆಕ್ ಇಶ್ಯೂಸ್ ಇದೆ ಅಂತ ಒಂದು ರಾಶಿ ಇಶ್ಯೂಗಳು ಬಂದಿದೆ. ಜೊತೆಗೆ JSW ಸ್ಟೀಲು JFE ಸ್ಟೀಲು ಅದರದ್ದು ಜಾಯಿಂಟ್ ವೆಂಚರ್ದು ಏನಿದೆ ಅದ್ರ ಬಗ್ಗೆ ಒಂದು ನ್ಯೂಸ್ ಬಂದಿದೆ. ಅದು JSW ಸ್ಟೀಲ್ದು ಏನಿದೆ ಅದರದ್ದು ಏನೋದು ಸ್ಲಮ್ ಸೇಲ್ ಆಗಿ JSWಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ನಾನು ನೋಡ್ಬಿಟ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಒಂದಿಷ್ಟು ಹೊಸ IPOಗಳು ಕೂಡ ಬರ್ತಾ ಇದೆ. ಮೀಶೋ ಈ ಥರದ್ದೆಲ್ಲ IPO ಬರ್ತಾ ಇದೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅವ್ರದ್ದು ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಅಂತ ಇನ್ನೊಂದು IPO ತರಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ ಅದನ್ನು ಬಿಟ್ಟರೆ JSW ಸ್ಟೀಲ್ದು ಹೊರಗಡೆ ಬರ್ತಿರೋದಲ್ಲ, ಜಾಯಿಂಟ್ ವೆಂಚರ್ ಮಾಡ್ಕೊತಾ ಇರೋದವರು JFE ಸ್ಟೀಲ್ ಅವ್ರ ಜೊತೆಗೆ. ಸೊ ಅವ್ರ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಆಗ್ತಾ ಇರೋಂಥ ಬಿಸ್ನೆಸ್ ಬಂತಾ ಇರೋಂಥದ್ದು. ಕೆಲವೊಂದು ಸ್ಟಾಕ್ಗಳಲ್ಲಿ ಕೆಮಿಕಲ್ ಕಂಪನಿಗಳಲ್ಲಿ ರೆಕಾರ್ಡ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಭಾರತ್ ರಸಾಯನ ಈ ಥರದ್ದೆಲ್ಲ ಕೆಲವೊಂದು ಸ್ಪ್ಲಿಟ್ ಆಗ್ತಾ ಇದೆ, ಕೆಲವೊಂದರಲ್ಲಿ ಬೋನಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗಿರ್ಬೋದು. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಏನು ನ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ಸಿಲ್ವರ್ ಆಲ್ ಟೈಮ್ ಹೈನ ಮಾಡಿತ್ತು ಇವತ್ತು. ಸೊ ಅಷ್ಟೇ. ಸೊ ನೋಡಿಕೊಂಡು ಮಿಕ್ಕಿದ್ದನ್ನು ಪ್ಲ್ಯಾನ್ ಮಾಡ್ತಾ ಹೋಗಿ. ಜೊತೆಗೆ ಸಂಚಾರ ಸಾಥಿದ್ದು ಅದಿನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಮಿನಿಸ್ಟ್ರಿ ಕಡೆಯಿಂದ ಬರ್ತಾ ಇದೆ, ಇಲ್ಲ ನಾವು ಇದನ್ನ ಮ್ಯಾಂಡೇಟರಿ ಮಾಡ್ತೀವಿ, ಇದರಿಂದ ಏನು ಡೇಟಾ ಲೀಕ್ ಆಗೋದಿಲ್ಲ, ಹೀಗೆ ನೀವು ಯಾರು ಬೇಕಾದರೂ ಅನ್ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಇದಕ್ಕೆ ಅನ್ನೆಸೆಸರಿಯಾಗಿ ಕೆಲವೊಂದು ಅಪೋಸಿಷನ್ ಕೂಡ ಬರ್ತಾ ಇದೆ. ನೋಡಿ ಹೆಲ್ಪ್ ಆಗ್ತಿರೋಂಥ ಆ್ಯಪು, ಅದ್ರ ಬಗ್ಗೆ ನಾವು ಆಲ್ರೆಡಿ ಕವರ್ ಕೂಡ ಮಾಡಿದ್ವಿ. ನೀವು ತಿಳ್ಕೊಬೋದು ನಿಮ್ಮ ಮೊಬೈಲ್ ನಂಬರ್ ಬೇರೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆಯಾ ಏನು ಕತೆ ಅಂತ ನೀವು ನೋಡಾದ್ಮೇಲೆ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಯಾರು ಏನು ಇಲ್ಲಿ ಮ್ಯಾಂಡೇಟರಿಯಾಗಿ ನೀವು ಇಟ್ಕೊಂಡಿರಬೇಕು ಮೊಬೈಲಲ್ಲಿ ಅಂತ ಯಾರು ಫೋರ್ಸ್ ಮಾಡ್ತಾ ಇಲ್ಲ. ಎಷ್ಟೊಂದು ವಿಚಾರಗಳಿರುತ್ತೆ ಅನ್ನೆಸೆಸರಿ, ಯಾವ್ಯಾವುದಕ್ಕೂ ಒಂದೊಂದ್ಸಲ ಸುಮ್ಮನೆ ಒಂದಿಷ್ಟು ಗಲಾಟೆಗೆ ಆರ್ಭಟನ ಮಾಡ್ತಾ ಹೋಗ್ತಾರೆ. ಇನ್ನು ಚೈನಾ ಥರ ಎಲ್ಲ ಅವ್ರದ್ದೇ ಯೂಸ್ ಮಾಡಬೇಕು ಅಂತ ಆ ಥರ ಏನಾದ್ರು ಕಾನೂನು ಬಂದ್ಬಿಡ್ತು ಅಂದರೆ ಇಂಡಿಯಾದಲ್ಲಿ ದೇವರೇ ಗತಿ. ಆ ಥರ ಆಗೋದು ಬೇಡ. ಬಟ್ ಒಂದೊಂದ್ಸಲ ಕೆಲವೊಂದಕ್ಕೆಲ್ಲ ಆ ಥರನೇ ಅನಿಸುತ್ತೆ. ಈ ಸೈಬರ್ ಸೆಕ್ಯೂರಿಟಿ ಫ್ರಾಡ್ಸು ಕ್ರೈಮ್ಸು ಆಗ್ತಾ ಇರೋದು ನೋಡೋದಾದರೆ ಒಂದೊಂದ್ಸಲ ತುಂಬ ಫ್ಲೆಕ್ಸಿಬಿಲಿಟಿನೂ ಕೂಡ ಆತಂಕನೇ ಅಂತ ಅನಿಸುತ್ತೆ. ಇತ್ತೀಚೆಗೆ ಯಾರು ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ. ಮೊದಲೆಲ್ಲ ನಿಮಗೆ UPI ಆ್ಯಪ್ಗಳಲ್ಲಿ ಅಥವಾ ಬ್ಯಾಂಕ್ ಆ್ಯಪ್ಗಳಲ್ಲಿ ನೀವು ಯಾರಿಗಾದರೂ ಬೇರೆಯವರಿಗೆ ರಿಕ್ವೆಸ್ಟ್ ಮಾಡಬೇಕಿತ್ತು ಅಂದರೆ ಮನಿನ ನಿಮಗೆ ಕಳಿಸಿ ಅಂತ ನೀವು ಕಳಿಸ್ಬೇಕಿತ್ತು ಅಂದರೆ ಒಂದು ರಿಕ್ವೆಸ್ಟ್ ಮನಿ ಅಂತ ಒಂದು ಆಪ್ಷನ್ ಬರ್ತಾಯಿತ್ತು, ಫೋನ್ಪೇ ಗೂಗಲ್ ಪೇ ಇದರಲ್ಲೆಲ್ಲ. ಈಗ ಆ ಆಪ್ಷನ್ನ ತೆಗೆದಿದ್ದಾರೆ. ಅಂದರೆ ನೀವಾಗೆ ಯಾರಿಗಾದರೂ ಕಳಿಸ್ಬೇಕು ಅಂತಂದರೆ ನೀವು ಕಳಿಸ್ತಾ ಹೋಗ್ಬೋದು. ಅಂದರೆ ನಾನು ಇಂಡಿವಿಜುವಲ್ ಅಕೌಂಟ್ ಹೇಳ್ತಾ ಇದ್ದೀನಿ. ಬೇರೆ ಇವಾಗ ನೀವು ಏನಾದರೂ ಕೈಟ್ ವಾಲೆಟಿಗೆ ಆ್ಯಡ್ ಮಾಡ್ಕೋಬೇಕು ಅಂತಿದ್ರೆ ಆವಾಗ ನಾನು ನಿಮಗೆ ರಿಕ್ವೆಸ್ಟ್ ಬಂದೇ ಬರುತ್ತೆ. ಅಥವಾ ನೀವು ಟಿಕೆಟ್ ಬುಕ್ ಮಾಡ್ತಾ ಇದ್ರೆ ಅಂದರೆ ಅವಾಗ ಬರುತ್ತೆ. ಅದೆಲ್ಲ ಏನು ತೊಂದರೆ ಇಲ್ಲ. ಆದರೆ ಇಂಡಿವಿಜುವಲ್ ಅಕೌಂಟ್ ನಾನು ನಿಮಗೆ ದುಡ್ಡು ಕಳಿಸಿ ಅಂತ ಏನಾದ್ರು ರಿಕ್ವೆಸ್ಟ್ ಕಳಿಸ್ಬೇಕು ಅಂದರೆ ಮೊದಲು ರಿಕ್ವೆಸ್ಟ್ ಮನಿ ಅಂತ ಒಂದು ಆಪ್ಷನ್ ಇರ್ತಿತ್ತು. ಈಗ ಆ ಆಪ್ಷನ್ನು ಕಾಣಿಸ್ತಾ ಇಲ್ಲ. ಅದು ಒಳ್ಳೆಯದೇನೆ ಆ ಥರ ಇರೋದು ಅಂಥದ್ದು. ಕಳಿಸ್ಬೇಕು ಅಂತಿದ್ರೆ ಅವರು ಕಳಿಸ್ತಾ ಹೋಗ್ತಾರೆ. ಸುಮ್ಮನೆ ಅದರಿಂದ ಒಂದಿಷ್ಟು ಫ್ರಾಡ್ ಆಗ್ತಾ ಇತ್ತು. ಜೊತೆಗೆ ಇದು UPI ಅಂತ ಹೇಳಿದಾಗ ನೆನಪಾಗ್ತಾ ಇತ್ತು ಯಾವುದ್ರದ್ದು ನಮ್ಮ ಇದು ತತ್ಕಾಲ್ ಟಿಕೆಟ್ ಬುಕ್ ಮಾಡ್ತಿರಲ್ಲ IRCTCಲಿ, ಅದಕ್ಕೆ ಇನ್ಮೇಲಿಂದ OTP ಬೇಸ್ಡ್ ಬುಕ್ಕಿಂಗ್ನ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ನೋಡ್ತಾ ಹೋಗಬೇಕು ಯಾವ ರೀತಿಯಾಗಿ. ಸುಮಾರೆಲ್ಲ ಇಶ್ಯೂಸ್ ಅಂತ ಎಲ್ಲ ಮಾತಾಡ್ತಾನೆ ಇರ್ತಾರೆ ತತ್ಕಾಲಲ್ಲಿ. ಜೊತೆಗೆ ಮಂತ್ ಡೇಟಾ ಬಂದಿತ್ತು ಯಾವುದ್ರದ್ದು F&O ಡೇಟಾ ಡಿಕ್ಲೈನಿಂಗ್ ಟ್ರೆಂಡಲ್ಲೇ ಹೋಗ್ತಾ ಇದೆ. ಅಂದರೆ F&O ಟ್ರಾನ್ಸಾಕ್ಷನ್ಗಳು ಮಂತ್ ಕಮ್ಮಿನೇ ಆಗ್ತಾ ಇದೆ. ಇದರಿಂದಾಗಿ ಕೆಲವೊಂದಿಷ್ಟು ಏಂಜಲ್ ಮನಿ ಸ್ಟಾಕ್ಗಳಲ್ಲೆಲ್ಲ ಕೂಡ ಇವತ್ತು ಪರ್ಫಾರ್ಮೆನ್ಸ್ ಬಂದಿತ್ತು. ಅವ್ರದ್ದು ಕ್ಲೈಂಟ್ ಆಕ್ವಿಸಿಷನ್ ಜಾಸ್ತಿ ಇದೆ. ಆದರೆ ಮಂತ್ ಡೇಟಾ ನೋಡೋದಾದರೆ ಲಾಸ್ಟ್ ಇಯರ್ ನವಂಬರ್ಗೂ ಈ ಇಯರ್ ನವಂಬರ್ಗೂ ಎಷ್ಟು ಜನನ ಕ್ಲೈಂಟನ್ನು ಅವರು ಆನ್ಬೋರ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಕಮ್ಮಿನೇ ಅನ್ನೋ ಕಾರಣಕ್ಕೆ ರಿಯಾಕ್ಟ್ ಆಗಿದೆ. ಅಫ್ಕೋರ್ಸ್ ಇವಾಗ ಗ್ರೋ ಕೂಡ ಲಿಸ್ಟೆಡ್ ಆಗಿದೆ. ಸೊ ಈ F&O ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆಗ್ತಾ ಹೋದರೆ ಬ್ರೋಕರೇಜ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಚೇಂಜ್
ಆಗುತ್ತೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಮಾತಾಡೋದು ಕೆಲವರಿಗೆ ಸ್ಪೀಡ್ ಅನಿಸ್ತಿರ್ಬೋದು, ಸುಮಾರು ವಿಚಾರಗಳಿರುತ್ತೆ. ನಿಧಾನಕ್ಕೆ ಮಾತಾಡ್ತಾ ಹೋದರೆ 20 ನಿಮಿಷ 25 ನಿಮಿಷ ಆಗ್ತಾ ಹೋಗುತ್ತೆ. ನಿಮ್ಮ ಸಮಯ ಏನೋ ಅಮೂಲ್ಯ, ನಮ್ಮ ಸಮಯ ಏನೋ ಅಮೂಲ್ಯ. ಹಾಗಾಗಿ ತುಂಬ ಸ್ಪೀಡ್ ಆಗ್ತಿದೆ ಅಂತ ಅನ್ಸಿದ್ರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ನೀವು 0.75 0.5 ನಿಮಗೆ ಏನು ಕಂಫರ್ಟಬಲ್ ಇದೆಯೋ ಅದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.